ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಲೇ ಹೆಸರು ಮಾಡಿರುವ ಅಮೀರ್ ಖಾನ್ ನಿನ್ನೆ 3ನೇ ಮದುವೆ ಆಗಿದ್ದಾರೆ. ತಮ್ಮ ಗೆಳತಿ ಗೌರಿ ಸ್ಟ್ರಾಟ್ ಅವರನ್ನ ಅಮೀರ್ ಖಾನ್ ವರಿಸಿದ್ದಾರೆ. ಗೌರಿ ಅವರಿಗೆ ಇದು 2ನೇ ಮದುವೆ, ಆದರೆ ಅಮೀರ್ ಖಾನ್ ಅವರಿಗೆ ಇದು 3ನೇ ಮದುವೆ, ಅದು ಕೂಡ 61ನೇ ವಯಸ್ಸಿನಲ್ಲಿ. ಅಮೀರ್ ಖಾನ್ ಅವರ ಮುಂಬೈ ನಿವಾಸದಲ್ಲಿಯೇ ಅತ್ಯಂತ ಸರಳವಾಗಿ ಈ ಮದುವೆ ಸಮಾರಂಭ ನೆರವೇರಿದೆ. ಅಮೀರ್ ಮತ್ತು ಗೌರಿ ಅವರುಗಳು ಮದುವೆಯ ರಿಜಿಸ್ಟರ್ ಬುಕ್ಗೆ ಸಹಿ ಹಾಕುತ್ತಿರುವ ಚಿತ್ರ ಮತ್ತು ಕೆಲವೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಂದಹಾಗೆ ಈ ಮದುವೆಗೆ ಹಾಜರಾದ ಅತಿಥಿಗಳ ಪಟ್ಟಿ ಆಶ್ಚರ್ಯಕರವಾಗಿದೆ. ವೈರಲ್ ವಿಡಿಯೋದಲ್ಲಿ ಅಮೀರ್ ಖಾನ್ ಮತ್ತು ಗೌರಿ ಅವರುಗಳ ಮಕ್ಕಳು ಕಾಣ್ತಿದ್ದಾರೆ. ಗೌರಿ ಅವರ ಹಿಂದಿನ ಮದುವೆಯಿಂದ ಪಡೆದ ಪುತ್ರ ಹಾಗೂ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ಅವರ ಪುತ್ರ ಫೋಟೋ ವಿಡಿಯೋಗಳಲ್ಲಿ ಇದ್ದಾರೆ. ಜೊತೆಗೆ ಅಮೀರ್ ಖಾನ್ ಅವರ ತಾಯಿ ಜೀನತ್ ಹುಸೇನ್ ಸೇರಿದಂತೆ ಅಮೀರ್ ಖಾನ್ ಮತ್ತು ಗೌರಿ ಅವರ ಕುಟುಂಬದ ಹಿರಿಯರುಗಳು ಫೋಟೋ ಮತ್ತು ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮದುವೆಗೆ ಅಮೀರ್ ಖಾನ್ ಅವರ ಈ ಹಿಂದಿನ 2 ಮದುವೆಯಿಂದ ಪಡೆದ ಮಕ್ಕಳು ಭಾಗವಹಿಸಿದ್ರು. ಮೊದಲ ಮದುವೆಯಿಂದ ಪಡೆದ ಮಕ್ಕಳಾದ ಜುನೈದ್ ಖಾನ್, ಇರಾ ಅವರು ಮದುವೆಯಲ್ಲಿ ಭಾಗಿಯಾಗಿದ್ರು. ಇರಾ ಅವರ ಪತಿ ನುಪುರ್ ಶಿಕಾರೆ ಸಹ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು 2ನೇ ಪತ್ನಿ ಕಿರಣ್ ಅವರೊಟ್ಟಿಗೆ ಪಡೆದ ಪುತ್ರ ಆಜಾದ್ ಸಹ ಮದುವೆಯಲ್ಲಿ ಭಾಗಿಯಾಗಿದ್ರು. ಮಕ್ಕಳ ಮುಂದೆ ಅಮೀರ್ ಖಾನ್ 3ನೇ ಮದುವೆ ಆಗಿದ್ದಾರೆ. ಅಮೀರ್ ಖಾನ್ ಮತ್ತು ಗೌರಿ 25 ವರ್ಷಗಳ ಹಿಂದೆ ಪರಸ್ಪರ ಪರಿಚಿತರಾಗಿದ್ರಂತೆ. ಆದರೆ ಕಾರಣಾಂತರಗಳಿಂದ ಇಬ್ಬರು ದೂರ ಆಗಿದ್ರು. ಆದರೆ ಇತ್ತೀಚೆಗೆ ಇಬ್ಬರು ಮತ್ತೆ ಭೇಟಿಯಾಗಿದ್ದು ಹಳೆಯ ಸ್ನೇಹ ಮತ್ತು ಚಿಗುರಿ ಪ್ರೀತಿ ಮಾರ್ಪಟ್ಟು ಈಗ ಇಬ್ಬರು ಮದುವೆ ಸಹ ಆಗಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಅಮೀರ್ ಖಾನ್ ಮತ್ತು ಗೌರಿ ಪರಸ್ಪರ ಜೊತೆಯಾಗಿ ಓಡಾಡ್ತಾ ಇದ್ರು. ಈಗ ಕೊನೆಗೂ ಮದುವೆ ಆಗಿದ್ದಾರೆ. ಅಮೀರ್ ಖಾನ್ ಮದುವೆಗೆ ಉದ್ಯಮಿ ಮುಖೇಶ್ ಅಂಬಾನಿ, ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್, ರಾಜಕಾರಣಿ ರಾಜ್ ಠಾಕ್ರೆ, ನಟ ವೀರ್ ದಾಸ್ ಇನ್ನೂ ಹಲವರಿಗೆ ಆಹ್ವಾನ ಇತ್ತಂತೆ. ಆದರೆ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎಂಬ ಬಗ್ಗೆ ಖಾತ್ರಿ ಇಲ್ಲ. ಪ್ರಸ್ತುತ ಕೇವಲ ಇಂತಹ ಕೆಲವು ಫೋಟೋ ವಿಡಿಯೋಗಳಷ್ಟೇ ವೈರಲ್ ಆಗ್ತಾ ಇವೆ. ಅಮೀರ್ ಖಾನ್ ಅವರು ಸಹ ಮದುವೆಯನ್ನು ತೀರಾ ಖಾಸಗಿಯಾಗಿ ಇರಿಸಿದ್ದಾರೆ. ಮದುವೆಯ ಬಳಿಕ ಯಾವುದೇ ರಿಸೆಪ್ಷನ್ ಕಾರ್ಯಕ್ರಮ ಸಹ ಇರುವುದಿಲ್ಲವಂತೆ. ಒಟ್ಟಾರೆ ಅಮೀರ್ ಖಾನ್ ಅವರ ಮುಂಬೈ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಮದುವೆ ಸಮಾರಂಭ ನೆರವಾಗಿದೆ. ಅಮೀರ್ ಮತ್ತು ಗೌರಿ ಅವರುಗಳ ಮದುವೆಯ ರಿಜಿಸ್ಟರ್ ಪುಸ್ತಕಕ್ಕೆ ಸಹಿ ಹಾಕುತ್ತಿರುವ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ದು, ಮದುವೆಗೆ ಮಕ್ಕಳುಗಳೇ ಹಾಜರಾಗಿದ್ದು ಆಶ್ಚರ್ಯಕರವಾಗಿದೆ.